ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಯಾವ ಹಣ್ಣು ಅಂತ, ಇವು ಯಾವ ಹಣ್ಣು ತೋರಿಸ್ತಿದ್ದಾರೆ ಅಂತ ಅಂತಿದ್ದೀರಾ, ಗೆಸ್ ಮಾಡಿ. ಹಣ್ಣು ಹೆಸರು ಕಮೆಂಟ್ ಮಾಡಿ. ಒಂದು ಹಣ್ಣಿನ ಹೆಸರು ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ, ಇನ್ನೊಂದು ಹಣ್ಣಿಂದು ಕೆಲವು ನನಗೆ ಫಸ್ಟು ತಂದಾಗ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮನೆ ಹೇಳಿದ್ಮೇಲೆ ಈ ಹಣ್ಣಿನ ಹೆಸರು ಗೊತ್ತಾಗಿದ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಹಣ್ಣಿನ ಹೆಸರು ರಂಬುಟೇನ್ ಅಂತ, ಇನ್ನೊಂದು ಹಣ್ಣಿನ ಹೆಸರು ನೀವು ಕಮೆಂಟ್ ಮಾಡಿ ಯಾರಿಗಾದರೂ ಗೊತ್ತಿದ್ದರೆ. ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ಇದು ಹಣ್ಣು ಏನು ಓಪನ್ ಮಾಡ್ತಾಯಿದ್ದೀನಿ, ಈ ಹಣ್ಣು ಒಂದು ಸ್ವೀಟು ಮತ್ತು ಹುಳಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡಿದವರಿಗೆ ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ತಿಂತಿರೋ ಥರ ಅನಿಸುತ್ತೆ. ನನ್ನ ಮಗ ತಿನ್ನಲೇ ಇಲ್ಲ, ತಿನ್ನು ಅಂತ ಹೇಳಿದ್ರೆ ಬರೀ ನಾಟಕ ಮಾಡ್ತಾನವನು. ಹೆಂಗಿದೆ ತಿನ್ನು ಫಸ್ಟು. ಹಾಂ, ಟೇಸ್ಟ್ ನೋಡು, ತಿನ್ನು ಮಗ. ಫುಲ್ ಬಾಯಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಗೊತ್ತಾಗೋದು. ಹಾಕು ಬಾಯಿಗೆ ಹಾಕು, ಫುಲ್ ಹಾಕು. ಹುಳಿ ಏಯ್ ಕಳ್ಳ, ಚೆನ್ನಾಗಿದೆ, ಸೂಪರ್ ಇದೆ, ಟೇಸ್ಟ್ ಡಿಫ್ರೆಂಟ್ ಇದೆ, ತಿನ್ನು. ನೋಡಿದ್ರಲ್ವ ನನ್ನ ಮಗನಿಗೆ ಹಣ್ಣು ಟೇಸ್ಟ್ ನೋಡು ಅಂದರೆ ಅವನು ಹುಳಿ ಇದೆ, ಚೆನ್ನಾಗಿಲ್ಲ ಅಂತ ತಿನ್ನಲಿಲ್ಲ. ಅವನು ಹೇಳ್ದಂಗೆ ಏನಿರಲ್ಲ, ಖಂಡಿತವಾಗ್ಲೂ ತುಂಬಾ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟು. ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಆ ಹಣ್ಣು ಎಲ್ಲಾದರೂ ಸಿಕ್ಕಿದ್ರೆ ದಯವಿಟ್ಟು ತೊಗೊಂಬಂದು ತಿನ್ನಿ. ಡಿಫ್ರೆಂಟಾಗಿದೆ ಟೇಸ್ಟು, ತುಂಬಾ ಚೆನ್ನಾಗಿದೆ. ಆಮೇಲೆ ನನಗೆ ಸ್ವಲ್ಪ ಚಿಕನ್ ತಿನ್ನಬೇಕು, ಹೊರಗಡೆ ಹೋಗ್ಬರೋಣ ಅವತ್ತು, ಅದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ವಾರದಿಂದ ಮುಂಚೆನೇ ನಾವು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ವಿ. ಹಾಗಾಗಿ ಇನ್ನೊಂದು 7-8 ದಿನ ಇದೆ ಅನ್ನೋ ಥರನೇ ಫಸ್ಟಿಗೆ ಯಾಕೋ ಅಲ್ಲಿವರೆಗೂ ಇರೋಕ್ಕಾಗಲ್ಲ, ಏನಾದರೂ ತಿನ್ಕೊಂಬರೋಣ ಅಂತ ಹೋದ್ವಿ. ನಾನು ಅಂದರೆ ನಮ್ಮ ಮನೆಯವರು ಮತ್ತು ನನ್ನ ಫ್ರೆಂಡು ಕೀರ್ತನ ಅಂತ ಅವಳು, ಸುಮಾರು ವೀಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ ಅವಳನ್ನು. ಹೋದ್ವಿ ಬೇಬಿಕ್ಯೂ ತಿನ್ನೋಕ್ಕೆ. ತುಂಬಾ ಚೆನ್ನಾಗಿತ್ತು. ಈ ಥರ ಏನಂತಾರೆ, ಕಾರಲ್ಲೇ ಹಿಂದ್ಗಡೆ ಬ್ಯಾಕ್ ಸೈಡ್ ಈ ಥರ ಏನು ಚಾರ್ಕೋಲಲ್ಲೇ ರೋಸ್ಟ್ ಮಾಡಿ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ಅದೆಲ್ಲ ತಿನ್ಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ ವಾಪಸ್ಸು. ನನ್ನ ಮಗ ನಮ್ಮ ಮನೆಯವರಿಗೆ ಅವರು ಫೋನಿಂದ ಕನೆಕ್ಟ್ ಮಾಡಿಕೊಂಡು ಟಿ ವಿಲಿ ಫಿಲಮ್ ನೋಡ್ತಾಯಿದ್ವಿ, ಮೂವಿ ನೋಡ್ತಾಯಿದ್ವಿ. ಯಾವುದೋ ಫೋನ್ ಬಂತು. ನನ್ನ ಮಗ ನೋಡಿ ಎಷ್ಟು ಟ್ಯಾಲೆಂಟ್ ಇದ್ದಾನೆ ಅಂದರೆ ಟಿ ವಿಲಿ ಹೋಗಿ ಕಟ್ ಮಾಡ್ತಾನೆ ಫೋನ್ನ. ನಾನು ಕೀರ್ತನ ಕೂತಿದ್ವಿ. ನಮಗಂತೂ ಅವನು ಮಾಡ್ತಿರೋದು ನೋಡಿ ನಗು ಬಂತು. ನನಗಂತೂ ನಕ್ಕು ಸಾಕಾಯಿತು, ಅಷ್ಟು ಕಿತಾಪತಿ ಮಾಡ್ತಾನೆ ಅವನು. ಅವಳು ಸ್ಪೀಕರ್ ಕೊಡು ಅಂದಾಗ ಸ್ಪೀಕರ್ ಬಟನ್ ಒತ್ತೋದು, ಕಟ್ ಮಾಡು ಅಂದಾಗ ಕಟ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಆಮೇಲೆ ಅವನಿಗೆ ಹೆದರಿಕೆ ಆಗಿ ಓಡಿ ಬಂದ. ಆಮೇಲೆ ಅಷ್ಟರಲ್ಲಿ ಮಾರನೇ ದಿನ ಇದು 2-3 ದಿನದ್ದು ಕಂಟಿನ್ಯೂಸ್ ಆಗಿರುತ್ತೆ. ಆಮೇಲೆ ಅವನು ಇನ್ನೇನು ಸ್ಕೂಲಿಗೆ ಹೋಗೋ, ನಾನು 2-3 ವೀಡಿಯೋ ಹಾಕಿದ್ದೀನಿ ಅವನು ಸ್ಕೂಲಿಗೆ ಹೋಗ್ತಿದ್ದಾನೆ ಅಂತ. ಅವನು ನೆಕ್ಸ್ಟ್ ಡೇ ಅವನು ರೆಡಿಯಾಗಿ ಸ್ಕೂಲಿಗೆ ಹೊರಟ. ನನಗೂ ಮನೇಲಿ ತುಂಬಾ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಓದೋಕ್ಕೆ ಕಳಿಸ್ಲೇಬೇಕಲ್ವ. ಆಗಿದೆ ನಾನು ವೀಡಿಯೋ ಮಾಡ್ದಲೆ ವೀಡಿಯೋ ಕಂಟಿನ್ಯೂ ಮಾಡೋಣ. ಸ್ನಾನ ಎಲ್ಲ ಆಯಿತು, ತಲೆ ಸ್ನಾನ ಮಾಡಿದ್ದೀನಿ. ಬಿಸಿಲು ಬೇರೆ ಇಲ್ಲ, ತಲೆ ಸ್ನಾನ ಮಾಡಿದ್ದೀನಿ, ಕೂದಲು ಒಣಗಿಲ್ಲ. ಹಾಗಾಗಿ ಒಂಚೂರು ಫ್ಯಾನಲ್ಲಿ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಫ್ಯಾನ್ ಬೇರೆ ಹಾಕಿದ್ದೀನಿ. ಸೌಂಡು ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ಬೋದು. ಫೇಸ್ ನೋಡಿ, ವಿತೌಟ್ ಮೇಕಪ್ ನನ್ನ ಫೇಸ್. ಟ್ರಿಪ್ ಹೋಗೋದಿದೆ, ಎಲ್ಲಿಗೆ ಏನು ಅಂತ ಎಲ್ಲ ಹೇಳ್ತೀನಿ ನಾನು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಹೊರಡಬೇಕು ಇವಾಗ. 3 ಗಂಟೆ 3:30 ಟ್ರೈನ್ ಇದೆ. 3:30 ಟ್ರೈನಿಗೆ ಹೋಗಬೇಕು. ಎಲ್ಲಿಗಪ್ಪ ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಮನೆಯವರು, ನಮ್ಮ ಪಾಪು ಮತ್ತು ನಮ್ಮ ಮನೆಯವ್ರ ಕಸಿನ್ ಬಂದಿದ್ರಲ್ವ ಬೆಂಗಳೂರಿಂದ. ಹೋದ ವೀಡಿಯೋದಲ್ಲೆಲ್ಲ ನೋಡಿದ್ದೀರ ಅನಿಸುತ್ತೆ ಅವರೆಲ್ಲ ಹೋಗ್ತಿದ್ದೀವಿ. 4 ಡೇಸ್ ಆಗುತ್ತೆ ಮತ್ತು ಬರೋದು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನನ್ನ ಮಗ ಬಂದುಬಿಟ್ಟು
ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ಎಲ್ಲ ಚಲಪಿಲಿ ಆಗಿದೆ. ಇದೆಲ್ಲ ಸ್ನ್ಯಾಕ್ಸು ನನ್ನ ಮಗನಿಗೆ ಮತ್ತು ಸಾನುಗೆ ಲಡ್ಡುಗೆ ಅವೆಲ್ಲ ಅಲ್ಲಿ ತಗೊಳಕ್ಕಾಗಲ್ಲ ಅಂತ ಇಲ್ಲೇ ತಗೊಬಿಟ್ಟಿದ್ದಾರೆ. ಬ್ಯಾಗ್ ಇನ್ನೂ ಒಂದೆರಡು ಐಟಮ್ಸ್ ಹಾಕೋದಿದೆ, ಹಾಗಾಗಿ ಫುಲ್ ಕ್ಲೋಸ್ ಮಾಡಿಲ್ಲ ನಾನು. ಅದೊಂದು ಬ್ಯಾಗು ಇಷ್ಟಿದೆ. ಇನ್ನೂ ಅಷ್ಟೇ ಅಲ್ಲ, ಇನ್ನೂ ಇದೆ. ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಎತ್ಕೊಂಡು ಹೋಗ್ತಾ ಇಲ್ಲ. ಎಷ್ಟು ಬೇಕಷ್ಟೇ ಹಾಕ್ಕೊಂಡಿದ್ದೀನಿ ಬಟ್ಟೆ ಎಲ್ಲ. ನೋಡೋಣ ಹೇಗಾಗುತ್ತೆ ಏನು ಎಂತ ಅಂತ ನಾನು ವೀಡಿಯೋನ ಶೇರ್ ಮಾಡ್ತೀನಿ. ನೋಡೋಣ. ನನ್ನ ಮಗ ಬೇರೆ ಕರ್ಕೊಂಬರ್ಬೇಕು. ನಮ್ಮ ಮನೆಯವ್ರು 2 ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಹೋಗ್ತಾರೆ ಇವಾಗ. ಬರೋಷ್ಟರಲ್ಲಿ ನಾನು ಪಟ ಅಂತ ರೆಡಿಯಾಗಿ ಮತ್ತೆ ಸಿಗ್ತೀನಿ. ನನ್ನ ಕೂದಲು ಒಣಗಿಸ್ಕೋಬೇಕು ಅಂದರೆ ನನಗೆ ಇಲ್ಲಾಂದರೆ 1-2 ಅವರ್ಸ್ ಬೇಕು. ನಾನು ಈ ಹೇರ್ ಡ್ರೈಯರು ಆ ಥರ ಎಲ್ಲ ಯೂಸ್ ಮಾಡಲ್ಲ, ನನಗಿಷ್ಟ ಆಗಲ್ಲ ಹೇರ್ ಡ್ರೈಯರ್ ಎಲ್ಲ. ಮತ್ತು ಅದು ನನಗೆ ಸೆಟ್ಟು ಆಗೋಲ್ಲ, ಯಾಕಂದರೆ ಹೇರ್ ಫಾಲ್ ಆಗೋದು, ಅದು ಬಿಸಿ ಗಾಳಿ ತಗೊಂಡ್ರೆ ನನಗೆ ತಲೆನೋವು ಬರುತ್ತೆ. ಹಾಗಾಗಿ ನಾನು ಹೇರ್ ಡ್ರೈಯರ್ ಆ ಥರ ಎಲ್ಲ ನಾನು ಯೂಸ್ ಮಾಡಲ್ಲ. ಫ್ಯಾನ್ ಗಾಳಿಲೇ ಒಣಗಿಸ್ಕೊಳ್ತೀನಿ. ಇಲ್ಲ ಬಿಸಿಲಿದ್ರೆ ಬಿಸಿಲಿಗೆ ನಾನು ಆದಷ್ಟು ಏನು ಮಾಡ್ತೀನಿ ಅಂದರೆ, ಬಿಸಿಲು ಇತ್ತು ಅಂದರೆ ನಾನು ಆದಷ್ಟು ಬಿಸಿಲಿದ್ರೆ ಬಿಸಿಲಲ್ಲೇ ಡ್ರೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಪ್ಪ ಅಂದರೆ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲ ತಲೆ ಭಾರ ಆ ಥರ ಎಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಇಷ್ಟು ಉದ್ದ ಕೂದಲು ಮೇಂಟೈನ್ ಮಾಡಲಿಕ್ಕೆ ತುಂಬಾ ಕಷ್ಟ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಅಲ್ಲ ಅಂತ ಬಿಟ್ಕೊಂಡಿರೋದು ಅಷ್ಟೇ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಕಟ್ ಮಾಡಿಸ್ಬಿಡ್ತಿದ್ದೆ. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ನಿಮಗೆ ಇಷ್ಟ ಅಂತ ಬಿಟ್ಕೊಂಡಿರೋದಷ್ಟೇ. ಇಲ್ಲಾಂದರೆ ಇಷ್ಟೊತ್ತಿಗೆ ಆ ಕೂದಲಿಗೆ ಒಂದು ಗತಿ ಕಾಣಿಸ್ತಿದ್ದೆ. ಅವ್ರ ಇಷ್ಟನೂ ಒಂದೊಂದು ಸರಿ ನಾವು ನೋಡ್ಕೋಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಫೈನಲಿ ನಾವು ಹೊರಟ್ವಿ. ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನನ್ನ ಮಗ ಮನೆ ಒಳಗಡೆ ಇದ್ರೂ ಕಿತಾಪತಿ ಮಾಡ್ತಾನೆ, ಹೊರಗಡೆ ಇದ್ರೂ ಕಿತಾಪತಿ ಮಾಡ್ತಾನೆ. ಹಾಗೆ ಟ್ರೈನಲ್ಲೂ ಕಿತಾಪತಿ ನಿಲ್ಲಿಸ್ತಾ ಇಲ್ಲ. ಅವ್ರ ಪಪ್ಪನ ಪಕ್ಕ ಕೂತ್ಕೊಂಡು ಕಿತಾಪತಿ ಮಾಡ್ತಾನೇ ಇದ್ದಾನೆ. ನಾವು ಬೆಂಗಳೂರಿಗೆ ಹೋಗಿ ನಮ್ಮ ಕಸಿನ್ ಮನೆಯಿಂದ ಅಲ್ಲಿಂದ ಅವ್ರ ಕಾರಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು. ನಾವು ಫೈನಲಿ ಹೊರಟ್ವಿ. ಇಷ್ಟ ಆಗಿತ್ತು ನೋಡಿ ನನ್ನ ವೀಡಿಯೋ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.